ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಶ್ರೇಷ್ಠನೇ ಇದಕ್ಕೆಲ್ಲ ಕಾರಣ ಇರಬೇಕು ಸುಂದ್ರಿ, ನನಗೆ ಯಾಕೋ ಅವಳ ಮೇಲೆ ಅನುಮಾನ ಅಂತ ಹೇಳಿದ್ದಕ್ಕೆ ಪೂಜಾ ಇಲ್ಲ ಅವಳು ನಾನು ಮಾಡಿಲ್ಲ ಅಂತ ಹೇಳಿದ್ಲೇ ಪೂಜಾ ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕಿಲ್ಲ ಕಣೆ, ನನಗೆ ಯಾಕೋ ಅವಳ ಮೇಲೆ ಅನುಮಾನ, ಹಾಗಾಗಿ ಫಸ್ಟ್ ಇದೇನು ಅಂತ ಹೇಳಿ ಕಂಡುಹಿಡಿಬೇಕು. ಇದು ಈ ಹುಡುಗಿನಿಗೆ ನಾನು ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಮೆಸೇಜ್ ಮಾಡಿದಾಗ, ನೋಡು ಇವಳಿಂದ ಏನು ಗೊತ್ತಾಗ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇಲ್ಲ, ಇದರಲ್ಲಿ ಶ್ರೇಷ್ಠಳ ಕೈವಾಡ ಇದೆ ಅಂತಲೇ ಅನಿಸುತ್ತಾ ಇದೆ, ಹೇಗಾದರೂ ಮಾಡಿ ಕಂಡು ಹಿಡಿಯುತ್ತೀನಿ ಅಂತ ಹೇಳಿ ಪೂಜಾ ಸುಂದರಿ ಹತ್ತಿರ ಹೇಳುತ್ತಾ ಇರುತ್ತಾಳೆ. ಇನ್ನೊಂದು ಕಡೆ ತಾಂಡವ್ ಭಾಗ್ಯನಿಗೆ ಚೆನ್ನಾಗಿ ಬೈಯುತ್ತಾ ಇರುತ್ತಾನೆ. ನಿನ್ನಿಂದ ನನ್ನ ಮಾನ ಮರ್ಯಾದೆಯೆಲ್ಲ ಹಾಳಾಗಿ ಹೋಯಿತು, ಎಲ್ಲರ ಮುಂದೆ ತಲೆ ಎತ್ತಿ ಓಡಾಡುವುದಕ್ಕೆ ಆಗುತ್ತಾ ಇಲ್ಲ, ಅದೇನಂತ ಹೇಳಿ ಕಟ್ಕೊಂಡು ನಿನ್ನ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಆಮೇಲೆ ಅಮ್ಮ ನೋಡು, ನೀನು ಇವಳನ್ನು ಕೆಲಸಕ್ಕೆ ಕಳಿಸಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು, ತೆಪ್ಪಗೆ ಮನೇಲಿ ಬಿದ್ದಿರು ಅಂತ ಹೇಳಿ ನೀನು ಬುದ್ಧಿ ಹೇಳಬೇಕಿತ್ತು ಅಂತ ಹೇಳಿದ್ದಕ್ಕೆ ಧರ್ಮ ಕುಸುಮ ಇಬ್ಬರು ಅವಳನ್ನ ಯಾಕೆ ಬೈತೀಯ, ಮೊದಲು ನಿನಗೆ ಬೈಬೇಕು ಅಂತ ಹೇಳಿದ ತಕ್ಷಣ ಅವನು ಶಾಕಿಂದ, ಏನಮ್ಮ ಈಗಲೂ ಸೊಸೆಯ ಪರ ವಹಿಸ್ಕೊಂಡು ಬರ್ತಾ ಇದೆಯಲ್ಲ ಅಂದಿದ್ದಕ್ಕೆ, ಹೌದು ಕಣೋ, ನೀನೇ ತಾನೇ ಮನೆ EMI ಕಟ್ಟಬೇಕು, ಮಕ್ಕಳಿಗೆ ಅರ್ಧ ಫೀಸ್ ಕಟ್ಟಬೇಕು ಅಂತ ಹೇಳಿದ್ದು, ಮತ್ತು ಅವಳು ದುಡ್ಡು ಎಲ್ಲಿಂದ ತರಬೇಕಿತ್ತು, ಹಾಗಾಗಿ ಅವಳು ಕೆಲಸಕ್ಕೆ ಹೋದ್ಲು, ನೀನು ಮಾಡಿದ್ದಕ್ಕೆ ನೀನು ಮಾಡಿದ್ದರಿಂದ ಅವಳು ಅನುಭವಿಸ್ತಾ ಇದ್ದಾಳೆ, ನನ್ನ ಸೊಸೆಗೆ ನೀನೇನಾರು ಅಂದರೆ ಸರಿ ಇರಲ್ಲ ಅಂತ ಹೇಳಿ ಚೆನ್ನಾಗಿ ಎಲ್ಲ ಬೈತಾರೆ. ಅವನು ಕೋಪದಿಂದ ರೂಮಿಗೆ ಹೊರಟು ಹೋಗ್ತಾನೆ. ಆಮೇಲೆ ಭಾಗ್ಯ ಒಂದು ಕಡೆ ಅಳ್ತಾ ಇರಬೇಕಾದ್ರೆ ಕುಸುಮ ಅವರು ಅಳಬೇಡ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾರೆ. ಇನ್ನೊಂದು ಕಡೆ ಶ್ರೇಷ್ಠ ತುಂಬ ಖುಷಿಯಾಗಿ, ಭಾಗ್ಯ ಈಗ ನೀನು ಒದ್ದಾಡ್ತಾ ಇರ್ತೀಯಲ್ಲ, ಮನೆಯವರೆಲ್ಲ ನಿನಗೆ ಚೆನ್ನಾಗಿ ಉಗ್ದಿರ್ತಾರೆ, ಅದನ್ನು ತಿಳ್ಕೊಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ತಾಂಡವ್ಗೆ ಫೋನ್ ಮಾಡ್ತಾಳೆ. ತಾಂಡವ್ ಏನಾಯಿತು, ಮನೇಲಿ ಹೇಗೆ ನಡೀತಾ ಇದೆ, ಚೆನ್ನಾಗಿ ಬೈತಾ ಇರಬೇಕಲ್ಲ ಭಾಗ್ಯ, ಇದು ಕೇಳಿ ನಂಗೆ ತುಂಬ ಬೇಜಾರಾಯಿತು ಅಂದಿದ್ದಕ್ಕೆ, ಅಯ್ಯೋ ಏನಿಲ್ಲ ಶ್ರೇಷ್ಠ, ಎಲ್ಲ ನನಗೆ ಉಗಿತಾ ಇದ್ದಾರೆ ಚೆನ್ನಾಗಿ, ನಾನು ಮಾಡಿರೋ ತಪ್ಪು ಅಂತಲೇ ನನಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಶ್ರೇಷ್ಠ ಶಾಕ್ ಆಗ್ತಾಳೆ. ಇದೇನು ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.